ಹಾಯ್ ಹಲೋ ನಮಸ್ಕಾರ. ಸ್ಟಾರ್ ಒನ್ ಕನ್ನಡ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಂದರೆ, ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಮಾರ್ಕೆಟಲ್ಲಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾನು ಪರಿಚಯ ಮಾಡಿಸೋದಕ್ಕಂತ ಬಂದಿದ್ದೀನಿ. ಅದು ಯಾವುದು ಅಂದರೆ ವಿವೋ Y200 ಇ. ಸೊ ಈ ಮಾಡೆಲ್ ರೀಸೆಂಟಾಗಿ ಲಾಂಚ್ ಆಗಿರೋಂಥ ಪ್ರಾಡಕ್ಟು. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ಬೇಕಂತ ಬಂದಿದ್ದೀನಿ. ಸೊ ನಮ್ಮ ಹತ್ರ ಆಲ್ರೆಡಿ ಫೋನ್ ಇದೆ, ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ. ಇದು ಫೆಬ್ 22ಕ್ಕೆ ಲಾಂಚ್ ಆಗಿರೋದು. 27ಗೆ ನಿಮಗೆ ಸ್ಟಾಕ್ ಅವೈಲೇಬಲ್ ಇದೆ. ಸೊ ಬುಕ್ಕಿಂಗ್ ಕೂಡ ನಡೀತಾ ಇದೆ ಈ ಮಾಡೆಲ್ಲು. ಸೊ ನೀವು ನೋಡ್ತಿರ್ಬೋದು ವಿವೋ Y200 ಇ ಅಂತ. ಸೊ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ, ಡಿಸೈನ್ ಎಲ್ಲ ನಮಗೆ, ಮತ್ತು ಲೆದರ್ ಫಿನಿಶಿಂಗ್ ಕೊಟ್ಟಿರೋ ಅಂಥದ್ದು. ಅದಕ್ಕೆ ಗೋಲ್ಡ್ ಕಾಂಬಿನೇಷನ್ ಟ್ರಿಪಲ್ ಕ್ಯಾಮ್ರಾ ಡಿಸೈನ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಇಂಡಿಯಾಸ್ ಫಸ್ಟ್ ಡ್ಯೂರಬಲ್ ಈಕೋ ಲೆದರ್ ಫೈಬರಿಂದ ಮಾಡಿರುವಂತಹ ಡಿಸೈನು. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ 2 ಕಲರ್ ಅವೈಲೇಬಲ್ ಕೂಡ ಇದೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಮೇಯ್ನಾಗಿ ಆಪ್ಷನ್ಸ್ ಏನಂದರೆ, ನಾವು ಇವಾಗ ಆನ್ ಮಾಡ್ತೀವಿ, నేను ತೋರಿಸ್ತೀನಿ ಏನು ಅನ್ನೋದು. ಸೊ 5G ಇತ್ತೀಚೆಗೆ ಬಂದಿರೋಂಥ ಫೋನು, ಆಲ್ಮೋಸ್ಟ್ ಎಲ್ಲ 5Gನೇ ಬರ್ತಾಯಿದೆ. 5Gಯಲ್ಲೂ ಕೂಡ 8 ಬ್ಯಾಂಡ್ ಸಪೋರ್ಟ್ ಆಗುತ್ತೆ. ಸೊ ನಾನಾಗಲಿ ನಿಮಗೆ ತೋರಿಸ್ತೀನಿ. ಇವಾಗ ನಾವು ಬೇರೆ ಫೋನ್ಸು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಬಟ್ ಅದಕ್ಕಿದು ಕಂಪೇರ್ ಮಾಡಿದ್ರೆ ಇದು ಆದಷ್ಟು ಬೇಗನೆ ಆನ್ ಆಗುತ್ತೆ. ಸೊ ನೋಡಿ, ನಾನಾಯಿತು ಸೆಟಪ್ ಮಾಡ್ತೀನಿ. ಡಿಸ್ಪ್ಲೇ ಕ್ವಾಲಿಟಿ ತುಂಬ ಸ್ಮೂತಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ ಇದು. ನಾವು ಬೇರೆ ಮಾಡೆಲ್ಸಿಗೆಲ್ಲ ಕಂಪೇರ್ ಮಾಡಿದ್ರೆ ದ ಬೆಸ್ಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಗೋಯ್ತು. ಓಕೆ, ಆಕ್ಸರೀಸ್ ಏನು ಕೊಟ್ಟಿದ್ದಾರೆ ನೋಡೋಣ. ನಾನು ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಬಾಕ್ಸ್ ಓಪನ್ ಮಾಡಬೇಕಾದ್ರೆ ನಿಮಗೆ ಕಂಪನಿದೆ ಒಂದು ಪೌಚ್ ಕೊಟ್ಟಿರ್ತಾರೆ. ಇನ್ನೊಂದೇನೆಂದರೆ, ವಿವೋ ಕಂಪನಿಯವರು ಡಿಫಾಲ್ಟಾಗಿ ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿರ್ತಾರೆ ಮತ್ತು ಪೌಚ್ ಕೂಡ ಕೊಡ್ತಾರೆ. ಸೊ ಅದೊಂದು ಒಳ್ಳೆಯ ವಿಷಯ. ಟೈಪ್ ಸಿ ಚಾರ್ಜರ್, ಸ್ಪೀಡು 44 ವ್ಯಾಟಿಂದು ಸ್ಪೀಡ್ ಚಾರ್ಜರ್ ಕೊಟ್ಟಿದ್ದಾರೆ. ಸಿಮ್ ರಿಮೂವರ್. ಸೊ ಇದು ಇವಾಗ ಇದು ಏನಕ್ಕೆ ತೋರಿಸಿದೆ ಅಂದರೆ, ನೀವು ಅದರ್ಸ್ ಬ್ರ್ಯಾಂಡಲ್ಲಿ ನೀವು ಒಂದು 10,000 ರೂಪಾಯಿ ಫೋನ್ ತೊಗೊಳ್ರಿ, 10,000 ರೂಪಾಯಿ ಫೋನ್ ತೊಗೊಳ್ಳಿ, ಅಥವಾ 1,00,000 ರೂಪೀಸ್ ಫೋನ್ ತೊಗೊಳ್ಳಿ, ಅದರಲ್ಲಿ ಚಾರ್ಜರ್ ಕೊಟ್ಟಿರಲ್ಲ, ಸಪ್ರೇಟಲ್ಲಿ ನಾವು ಬೈ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಅದು ವಿವೋ ಕಂಪನಿ ಏನಿದೆ, ಡಿಫಾಲ್ಟಾಗಿ ಚಾರ್ಜರು ಪ್ಲಸ್ ನಮಗೆ ಪೌಚು, ಸ್ಕ್ರೀನ್ ಗಾರ್ಡ್ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಕೊಟ್ಟಿರ್ತಾರೆ. ನಮ್ಮ ಮತ್ತೆ ಬೈ ಮಾಡೋ ಆಪ್ಷನ್ಸೇ ಇಲ್ಲ ಅಂದ್ಕೊಳ್ಳಿ, ಡಿಫಾಲ್ಟಾಗಿ ಎಲ್ಲ ಕೊಟ್ಟಿರ್ತಾರೆ. ಸೊ ಬೇರೆ ಬ್ರ್ಯಾಂಡಲ್ಲಿ ಇದೆಲ್ಲ ಕೊಡಲ್ಲ. ಸೊ ನಾವು ಫೋನ್ ವಿಷಯಕ್ಕೆ ಬಂದರೆ ನೀವು ನೋಡ್ತಿರ್ಬೋದು, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಇದು. ಇದು ಬಂದು ಕ್ಯಾಮ್ರಾ, ಮೇನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಇದೆ. ಸೊ ಸೆಕೆಂಡರಿ ಕ್ಯಾಮ್ರಾ ಬಂದು 2 ಮೆಗಾ ಪಿಕ್ಸೆಲ್ ಬರುತ್ತೆ. ಸೊ ಕ್ಯಾಮ್ರಾ ಇದು 50 ಮೆಗಾ ಪಿಕ್ಸೆಲ್ ಅಂದ ತಕ್ಷಣ ನಿಮಗೆ ಏನು ಇಷ್ಟು ಕಡಿಮೆ ಇದೆ ಅನಿಸ್ಬೋದು. ಯಾವತ್ತು ನೀವು ಇನ್ ಕೇಸ್ ಏನಾದರೂ ಹ್ಯಾಂಡ್ಸೆಟ್ ತೊಗೋಬೇಕಂದ್ರೆ ನಿಮ್ಮ ನಿಯರ್ ಯಾವ್ದಾರ ಸ್ಟೋರ್ಗಳಿಗೆ ನೀವು ಹೋದರೆ ನಿಮಗೆ ಬೇರೆ ಫೋನ್ಸು 200 ಮೆಗಾ ಪಿಕ್ಸೆಲ್ಲು ಅಥವಾ 100 ಮೆಗಾ ಪಿಕ್ಸೆಲ್ ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ನೀವು ಲೈವ್ ಆಗಿ ಆ ಹ್ಯಾಂಡ್ಸೆಟನ್ನು ತೊಗೊಂಡ್ಬಿಟ್ಟು ನೀವು ಫಸ್ಟು ಕ್ಲಾರಿಟಿ ನೋಡಿ. ಯಾಕಂದರೆ ಆಲ್ಮೋಸ್ಟು ಮೆಗಾ ಪಿಕ್ಸೆಲ್ ಅಂತ ಏನು ಮೆನ್ಷನ್ ಮಾಡಿರ್ತಾರೆ ಅದು ಯಾವುದು ಕ್ಲಾರಿಟಿ ಇರಲ್ಲ. ಸೊ ನಿಮಗೆ ಕಸ್ಟಮರ್ ಅಟ್ರಾಕ್ಷನಿಗೋಸ್ಕರ 200 ಮೆಗಾ ಪಿಕ್ಸೆಲ್ ಅಥವಾ 100 ಮೆಗಾ ಪಿಕ್ಸೆಲ್ ಅಂತ ಕೊಟ್ಟಿರ್ತಾರೆ. ಬಟ್ ವಿವೋ ಕಂಪನಿಯವರು ಒರಿಜಿನಲ್ ಲೆನ್ಸನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದ ಅವ್ರು ಕೊಡೋದು 50 ಮೆಗಾ ಪಿಕ್ಸೆಲ್ ಅಥವಾ 64 ಮೆಗಾ ಪಿಕ್ಸೆಲ್. ಬಟ್ ಕ್ಲಾರಿಟಿ ತುಂಬ ಡಿಫ್ರೆನ್ಸ್, ಅದಕ್ಕೂ ಇದಕ್ಕೂ ನಿಮಗೆ ಸೇಮ್ ಇರುತ್ತೆ ಅಂದ್ಕೊಂಬಿಡಿ. ಅಂದರೆ ಅದೇನು 200 ಮೆಗಾ ಪಿಕ್ಸೆಲ್ ಕ್ಲಾರಿಟಿ ಇರುತ್ತೆ, ಇದು 50 ಮೆಗಾ ಪಿಕ್ಸೆಲ್ದು ನಿಮಗೆ ಅಷ್ಟೇ ಕ್ಲಾರಿಟಿ ಬರುತ್ತೆ. ಸೊ ಇದು ಒರಿಜಿನಲ್ ಲೆನ್ಸ್ ಕೂಡ ಯೂಸ್ ಮಾಡಿರ್ತಾರೆ. ಸೊ ವಿವೋ ಕಂಪನಿಯವರು ಯಾವುದೇ ಒಂದು ನಿಮಗೆ ದೋಖ ಮಾಡಿರಲ್ಲ ಯಾವುದೇ ಒಂದು ಫೀಚರ್ಸಲ್ಲಿ. ಸೊ ಇದು 100% ನಮಗೆ ಬೆಟರು ಕ್ಯಾಮ್ರಾ ಡಿಸೈನಲ್ಲಿ. ಸೊ ನಮಗೆ ಮತ್ತೆ ಇದು ಸ್ಟೋರೇಜ್ ಬಂದು ನಮಗೆ ಇದರಲ್ಲಿ 2 ವೇರಿಯಂಟು ಆಪ್ಷನ್ ಸಿಗುತ್ತೆ.
ಒಂದು ಬಂದು 128 ಸಿಗುತ್ತೆ. ಸೊ 8 GB ನೀವು ರ್ಯಾಮ್ ತೊಗೊಂಡ್ರೆ ಅದಕ್ಕೆ ಎಕ್ಸ್ಟೆಂಡೆಡ್ ರ್ಯಾಮ್ ಬಂದು ಮತ್ತೆ 8 GB ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಅಂದರೆ ವರ್ಚುವಲ್ ರ್ಯಾಮ್. ಮೊದಲೆಲ್ಲ ಇಂಟರ್ನಲ್ ಸ್ಟೋರೇಜಿಗೆ ನಾವು ಕಡಿಮೆ ಇದ್ದರೆ ಮೆಮೊರಿ ಕಾರ್ಡ್ ಹಾಕೊಂಡು ಎಕ್ಸ್ಟೆಂಡ್ ಮಾಡ್ಕೊಳ್ತಿದ್ವಿ. ಸೊ ಇದು ಕೂಡ ಫಸ್ಟ್ ಟೈಮು ವಿವೋದವರೇ ಲಾಂಚ್ ಮಾಡಿದ್ದು, ವಿವೋದವರೇ ತೋರಿಸಿದ್ದು. ಇದ್ರ ಹಿಂದೆ ಪ್ರಾಡಕ್ಟ್ಗಳು ಬಂದಿದ್ದಾವೆ ವಿವೋದಲ್ಲಿ. ಸೊ ಅವರು ತೋರಿಸಿದ್ದ ಆಪ್ಷನ್ಸ್ ಕೂಡ ಈಗ ಇತ್ತೀಚೆಗೆಲ್ಲ ಪ್ರಾಡಕ್ಟ್ಗಳು ಯೂಸ್ ಮಾಡ್ತಿದ್ದಾರೆ. ಸೊ ಇದು 8 GB ರ್ಯಾಮ್ ತೊಗೊಂಡ್ರೆ ನಿಮಗೆ 8 ಎಕ್ಸ್ಟೆಂಡ್ ಆಗುತ್ತೆ. ಸೊ 6 GB ರ್ಯಾಮ್ ತೊಗೊಂಡ್ರೆ 6 ಎಕ್ಸ್ಟೆಂಡೆಡ್ ಆಗುತ್ತೆ. ಸೊ ಇದು 128 ಇಂಟರ್ನಲ್ ಸ್ಟೋರೇಜ್ ಇದೆ. ಮತ್ತು ನಿಮ್ಗೆ ಬೇಕಾದರೆ ಎಕ್ಸ್ಟೆಂಡೆಡ್ ಆಪ್ಷನ್ಸ್ ಕೂಡ ಮಾಡ್ಕೋಬೋದು. ಮೆಮೊರಿ ಕಾರ್ಡು 1 TB ಮತ್ತು OTG ಕೂಡ ಸಪೋರ್ಟ್ ಇದೆ. ಮತ್ತು ಆ್ಯಂಡ್ರಾಯ್ಡ್ ವರ್ಷನ್ ಬಂದು 14. ಇವಾಗ ನೀವು ನೋಡ್ತಿರ್ಬೋದು, ಇದು ಇತ್ತೀಚೆಗೆ ಬಂದಿರೋ ಆ್ಯಂಡ್ರಾಯ್ಡ್ 14 ವರ್ಷನ್ನು. ಸೊ ನೆಕ್ಸ್ಟು 15 ವರ್ಷನ್ ಬಂದರೂ ಕೂಡ ಸಪೋರ್ಟ್ ಆಗುತ್ತೆ. ಸೊ ಮತ್ತು ಪ್ರೊಸೆಸರು ನೋಡಿ, ಇವಾಗ ಡೈಮಂಡ್ ಸಿಟಿ ಬಂದಿದೆ. 5G ಬಂದ ತಕ್ಷಣ ಎಲ್ಲರೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಮರ್ತುಬಿಟ್ಟಿದ್ದಾರೆ, ಅಂದರೆ ಬೇರೆ ಕಂಪನಿಯವರು. ಯಾಕಂದರೆ 5G ಫೀಚರ್ಸಿಗೆ ಆಲ್ಮೋಸ್ಟ್ ಡೈಮಂಡ್ ಸಿಟಿ ಕೊಡ್ತಿದ್ದಾರೆ. ಬಟ್ ವಿವೋ ಕಂಪನಿಯಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಸಿಗುತ್ತೆ. ಈಗಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ ಫೀಚರ್ಸೇ ಸಿಗ್ತಾ ಇದೆ. ಕ್ಲಾಕ್ ಸ್ಪೀಡು 2.2 GHz ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 4 Zen 2 ಬರುತ್ತೆ. ಸೊ ಆಕ್ಟೋ ಕೋರ್ ಪ್ರೊಸೆಸರು. ಆ್ಯಂಡ್ರಾಯ್ಡ್ ವರ್ಷನ್ 14 ಇದೆ. 6+6 12 GB ರ್ಯಾಮು, 128 GB ಇಂಟರ್ನಲ್ ಸ್ಟೋರೇಜ್. ಸೊ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ನಾನು ನಿಮಗೆ ಪ್ರೆಸೆಂಟ್ ಒಂದು ವೇರಿಯಂಟಿಂದ ಮಾತ್ರ ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ. ಸೊ ಈ ಮಾಡಲ್ ನಿಮಗೆ ಆನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಆನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಅಮೋಲೆಡ್ ಡಿಸ್ಪ್ಲೇ ಇದೆ. ನೀವು ಬೇರೆ ಕಂಪನಿಗೆ ಏನಾದರೂ ನೀವು ಅಂದರೆ ತೊಗೋಬೇಕು ಅಂತ ಅನಿಸಿದ್ರೆ ಅದಕ್ಕಿಂತ ಬೆಟರ್ ನೀವು ತೊಗೋಬೋದು. ಆಮೇಲೆ ನಿಮ್ಮ ಬಜೆಟ್ ಒಂದು 20,000 ತನಕ ಅಥವಾ 1,000 2,000 ಡಿಫ್ರೆನ್ಸಲ್ಲಿದ್ದರೆ ಬೆಸ್ಟು ಈ ಮಾಡಲ್ ನೀವು ತೊಗೋಬೋದು. ಯಾಕಂದರೆ ಆನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ. ಅದು ಅಮೋಲೆಡ್ ಡಿಸ್ಪ್ಲೇ ಇದ್ದರೆ ಸೊ ನಿಮಗೆ ಡಿಸ್ಪ್ಲೇ ಕ್ವಾಲಿಟಿ IPSಗೂ ಅಮೋಲೆಡ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಬಜೆಟಿಗೆ ನಿಮಗೆ ಫ್ರಂಟ್ ಪಂಚುವಲ್ ಕ್ಯಾಮ್ರಾ ಸಿಗ್ತಾ ಇದೆ. ಕ್ಯಾಮ್ರಾ ಕ್ಲಾರಿಟಿನೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು AMO LED ಡಿಸ್ಪ್ಲೇ. ಸೊ ಫ್ರಂಟೇ ಫಿಂಗರ್ ಪ್ರಿಂಟ್ ಕೂಡ ಸಿಗ್ತಾ ಇದೆ. ಅದರ್ಸಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಇರುತ್ತೆ. IPS ಡಿಸ್ಪ್ಲೇ ಕ್ವಾಲಿಟಿ ಅಷ್ಟು ಮಜಾ ಅನಿಸಲ್ಲ. ಇದು ತುಂಬ ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ಡಿಸೈನ್ ಕೂಡ ತುಂಬ ಅಟ್ರಾಕ್ಟಿವ್ ಇದೆ. ಆಮೇಲೆ ಈ ಡಿಸೈನ್ ಏನಿದೆ ಲೆದರ್ ಫಿನಿಶಿಂಗು ಇಂಡಿಯಾದಲ್ಲೇ ಫಸ್ಟ್ ಟೈಮು ಈ ಥರ ಮಾಡಿರೋದು. ಬೇರೆದರಲ್ಲಿ ಈ ಥರ ಬರಲ್ಲ. ನೀವು ಈಗೇನಾದರೂ ಕೀಸ್ ಆಗ್ಬೋದು ಅಥವಾ ಯಾವುದಾದ್ರೂ ನಾವು ಏನಾದರೂ ಒಂದು ಬ್ಯಾಗಲ್ಲಿ ಅಥವಾ ಜೇಬಲ್ಲಿ ಏನಾದರೂ ನಾವು ಎಲ್ಲ ಸ್ಟೋರೇಜ್ ಮಾಡ್ಕೊಂಡು ಅದ್ರ ಜೊತೆ ಇಟ್ಕೊಂಡ್ರೆ ಗ್ಲಾಸಿನ ಫಿನಿಶಿಂಗ್ ಆ ಥರ ಏನಾದರೂ ಇದ್ದರೆ ಸ್ಕ್ರ್ಯಾಚಸ್ ಆಗುತ್ತೆ. ಬಟ್ ಇದೈತಲ್ಲ, ಯಾವತ್ತಿಗೂ ಸ್ಕ್ರ್ಯಾಚಸ್ ಆಗಲ್ಲ. ಸೊ ಧೈರ್ಯವಾಗಿ ನೀವು ಎಲ್ಲಿ ಬೇಕಾದರೂ ಫೋನು ಇಡ್ಬೋದು. ನಾವು ಕಾಯಿನ್ಸು ಅಥವಾ ಲಗೇಜ್ ಆ ಥರ ಏನಾದರೂ ಇದ್ರೂ ಬೇಕಾದರೆ ಅದ್ರ ಜೊತೆಗೆ ನಾವು ಕ್ಯಾರಿ ಕೂಡ ಮಾಡ್ಬೋದು. ಸೊ ಅದು ತುಂಬ ಅಡ್ವಾನ್ಸ್ಡು ಹೇಳಬೇಕು ಅಂದರೆ. ಆಮೇಲೆ ಇನ್ನೊಂದೇನೆಂದರೆ ಇದರಲ್ಲಿ ನೀವು ಇನ್ ಕೇಸ್ ನಾವು ಇದ್ರ ಮೇಲೆ ಏನಾದರೂ ಬರೆದ್ರೆ ನಾವು ಅದನ್ನು ಕ್ಲಿಯರ್ ಕೂಡ ಮಾಡ್ಬೋದು. ಇದ್ರ ಮೇಲೆ ಕಲೆ ಏನಾದರೂ ಇದೆ ಅಂದರೆ ಅಥವಾ ಟೀ ಕಾಫಿ ಆ ಥರ ಚೆಲ್ಲೈತಲ್ಲ, ವಾಟ್ರ್ ಆ ಥರ ಏನಾದರೂ ಆಯ್ತು ಅಂದ್ರೂ ನಾವು ಟಿಶ್ಯೂಯಿಂದ ಒರೆಸ್ಬಿಟ್ರೆ ಕ್ಲೀನ್ ಆಗುತ್ತೆ. ಸೊ ಅದೊಂದು ತುಂಬ ಚೆನ್ನಾಗಿದೆ. ನಿಮಗೆ ಇದನ್ನು ನಾನು ಬರೆದ್ಬಿಟ್ಟು ಕೂಡ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು, ಫೋನ್ ಇದೆ, ಮಾರ್ಕರ್ ಇದೆ. ಸೊ ಕಾಣಿಸ್ತಿದೆಯಲ್ವಾ? ಸೊ ನಾನು ಇದನ್ನು ರಿಮೂವ್ ಮಾಡ್ತೀನಿ ನೋಡಿ. ಒಂದು ನಿಮ್ಮಲ್ಲಿ ಟಿಶ್ಯೂ ಇದ್ದರೆ ಸಿಂಪಲ್ ಇದು ತೊಗೊಂಡು ನಾವು ಇದನ್ನು ಒರೆಸ್ಬಿಟ್ರೆ ಸೊ ಕ್ಲೀನ್ ಆಗೋಯ್ತು. ಸೊ ನಾನು ಜಸ್ಟ್ ಮಾರ್ಕರಲ್ಲಿ ನಿಮ್ಮ ಟ್ರಯಲ್ ತೋರಿಸಿದ್ದೀನಿ. ಸೊ ನೀವು ಈ ಥರ ಯಾವುದೇ ಏನೇ ಇದ್ರೂ ಕೂಡ ನಾವು ಇದು ಕ್ಲೀನ್ ಮಾಡ್ಕೋಬೋದು. ಸೊ ಬೆಟರ್ ಅಲ್ವಾ? ಇದು ಗ್ಲಾಸಿಂಗ್ ಫಿನಿಶಿಂಗ್ ಇತ್ತು ಅಂದರೆ ಆ ಥರ ಎಲ್ಲ ಬರೋಲ್ಲ. ಮತ್ತು ಇನ್ ಕೇಸ್ ಸ್ವಲ್ಪ ಡ್ರಾಪ್ ಆಯಿತು ಅಂದ್ರೂ ಫೋನ್ ಅದು ಗ್ಲಾಸಿಂಗ್ ಫಿನಿಶಿಂಗ್ ಇರೋದು ಡ್ಯಾಮೇಜ್ ಆಗುತ್ತೆ. ಬಟ್ ಇದು ಲೆದರ್ ಫಿನಿಶಿಂಗ್ ಏನು ಕೊಟ್ಟಿದ್ದಾರೆ ಇದು ಯಾವತ್ತಿಗೂ ಡ್ಯಾಮೇಜ್ ಆಗಲ್ಲ. ಮತ್ತು ಇದಕ್ಕೆ ಲ್ಯಾಮಿನೇಷನ್ ಮಾಡಿಸೋ ನೆಸೆಸಿಟಿ ಕೂಡ ಇಲ್ಲ. ಸೊ ಇಷ್ಟು ನಮಗೆ ಇದರಿಂದ ಯೂಸ್ ಆಗೋಂಥದ್ದು. ಅದಾದಮೇಲೆ ನಿಮಗೆ ಇದರಲ್ಲಿ ಬಂದು 120 Hz ಡಿಸ್ಪ್ಲೇ ಸಿಗುತ್ತೆ. ಮತ್ತು ಏನು ಈ ಗೇಮು ಆಡಬೇಕು ಅಂತ ಏನಿರ್ತಾರೆ ಸೊ ಅವರಿಗೆ ತುಂಬ ಬೆಸ್ಟ್ ಫೋನ್ ಅಂದ್ಕೊಳ್ಳಿ. ಯಾವತ್ತಿಗೂ ಲ್ಯಾಗ್ ಆಗಲ್ಲ. ಸೊ ಅದರಿಂದ ನಮಗೆ ಈ ಕೆಲವರು ಡಿಸ್ಟರ್ಬ್ ಆಗಿರ್ತಾರೆ, ಲ್ಯಾಗ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ ಆ ಥರ ಎಲ್ಲ. ಸೊ ಇದರಲ್ಲಿ ಎಂಥ ನೀವು ಗೇಮ್ ಆಡಿದ್ರೂ ಆಗಲ್ಲ. ಮತ್ತು ಸ್ಕ್ರೀನು 6.7 ಇಂಚಸ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಸೊ ತುಂಬ ಅಡ್ವಾನ್ಸ್ ಆಗಿದೆ. ನೀವು ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ಮೇ ಆಗಲ್ಲ. ಮತ್ತು ಇನ್ನೊಂದೇನೆಂದರೆ ನಾವು ಇದರಲ್ಲಿ
ಗೇಮಿಂಗ್ ಮೋಡ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ನಾವೇನಾದರೂ ಗೇಮ್ ಆಡಬೇಕಾದ್ರೆ ಇದು ಬೇರೆ ಕಾಲ್ಸ್ ಏನಾದ್ರು ಬಂತು ಅಂದರೆ ಬೇರೆ ಫೋನ್ಸಲ್ಲಿ ಅದು ಗೇಮ್ ಎರೇಸ್ ಆಗುತ್ತೆ. ಮೀನ್ಸ್ ಅದು ಬರ್ತಾ ಇದೆ, ನಾವೇನಾದರೂ ಆಟ ಆಡ್ತಿದ್ದೀವಿ ಅಂದರೆ ಅಲ್ಲಿ ಒಂದು ಆಪ್ಷನ್ ಇದೆ ಅಂದರೆ ಅದು ಕಾಲ್ ಬಂದರೆ ಸಡನ್ನಾಗಿ ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಆ ಥರ ಅಲ್ಲ, ಗೇಮ್ ಮೋಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡ್ಬಿಟ್ರೆ ಇದರಲ್ಲಿ ನೋಡಿ ನೀವು ಆಪ್ಷನ್ಸ್ ಇಲ್ಲಿ ನೋಡ್ತಿರ್ಬೋದು. ಸೊ ಕಾಲ್ಸ್ ಏನಾರ ಬಂದರೆ ಜಸ್ಟ್ ಅಲ್ಲಿ ನಮಗೆ ಸಿಂಪಲಾಗಿ ಇಲ್ಲಿ ಮೇಲೆ ಮಾತ್ರ ತೋರಿಸುತ್ತೆ. ಇಲ್ಲಿ ನಾವು ಗೇಮ್ ಆಡ್ತಿದ್ದೀವಿ ಅಂದರೆ ಸಿಂಪಲಾಗಿ ಇಲ್ಲಿ ತೋರಿಸುತ್ತೆ. ಸೊ ನಾವು ಬೇಕಂದರೆ ಅದನ್ನು ರಿಸೀವ್ ಮಾಡ್ಬೋದು, ಇಲ್ಲ ಇಗ್ನೋರ್ ಮಾಡ್ಬೋದು. ರಿಸೀವ್ ಮಾಡಿದ್ರೆ ಅದು ಕೂಡ ಎರೇಸ್ ಆಗಲ್ಲ, ಜಸ್ಟ್ ಅಲ್ಲಿ ನಾವು ಅಲ್ಲಿ ಆಟೋಮೆಟಿಕ್ಕಾಗಿ ಸ್ಪೀಕರ್ ಆನ್ ಆಗುತ್ತೆ. ಸೊ ಅಲ್ಲಿಂದ ನಾವು ಇದನ್ನು ಮಾತಾಡ್ಕೋಬೋದು, ಬೇಡ ಅಂದರೆ ನಾವು ಇಗ್ನೋರ್ ಮಾಡ್ಬೋದು. ಸೊ ಗೇಮಿಂಗ್ ಆಪ್ಷನ್ಸ್ಗೂ ತುಂಬ ಒಳ್ಳೆಯದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದರಲ್ಲಿ ಇಂಟರ್ನಲ್ ಸಾಫ್ಟ್ವೇರ್ ಆಪ್ಷನ್ಸಿಗೆ ಹೋದರೆ ಡೈನಾಮಿಕ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಾಲಿಂಗ್ ಆಪ್ಷನ್ನು, ಎಸ್ಪೆಷಲಿ ನಮಗೆ ಕಾಲಿಂಗ್ ಎಲ್ಲ ಬಂದಾಗ ಜಸ್ಟ್ ಒಂದು ನಿಮಿಷ ನೋಡಿ, ಇದು ಫಿಂಗರ್ ಪ್ರಿಂಟ್ ಐಕಾನ್ಸ್ಗಳು ನಮಗೆ ಯಾವ ಥರ ಯಾವ್ಯಾವ ಥರ ಡಿಫ್ರೆನ್ಸ್ ಆಗಬೇಕಂದ್ರೆ ಸೊ ನಾವು ಇದರಲ್ಲಿ ಇಟ್ಕೋಬೋದು. ಸೊ ಚೇಂಜ್ ಕೂಡ ಮಾಡ್ಕೊಳ್ಳೋದಿದೆ. ಕಾಲಿಂಗ್ ಆಪ್ಷನ್ಸ್ ಅಲ್ವಾ, ಸೊ ಬನ್ನಿ ಇದು ಹೇಳ್ತೀನಿ ನಿಮಗೆ. ಇನ್ ಕೇಸ್ ನಿಮಗೆ ಏನಾದರೂ ಕಾಲ್ ಬರ್ತಾ ಇದ್ದರೆ ಲೈಟ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಡೈನಾಮಿಕ್ ಎಫೆಕ್ಟ್ಸಲ್ಲಿ ನಿಮಗೆ ಸೆಟ್ಟಿಂಗ್ಸಲ್ಲಿ ಡೈನಾಮಿಕ್ ಎಫೆಕ್ಟ್ಸ್ ಅಂತ ಏನು ಕೊಟ್ಟಿರ್ತಾರೆ ಅದರಲ್ಲಿ ಇರುತ್ತೆ. ಸೊ ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ಸು ಫೇಸ್ ಲಾಕ್ ಎಲ್ಲ ಏನಿದೆ ಸೊ ಅದರಲ್ಲೇ ಆಪ್ಷನ್ಸ್ ಕೂಡ ಬಂದಿರುತ್ತೆ ನೋಡಿ. ಆಲ್ವೇಸ್ ಆನ್ ಡಿಸ್ಪ್ಲೇಲಿ ನೀವು ಇಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಇದೆ. ಸೊ ಇದನ್ನು ಆನ್ ಮಾಡಿದ್ರೆ ಇಲ್ಲಿ ಇನ್ಕಮಿಂಗ್ ಕಾಲ್ಸ್ ಅಂತ ಇರುತ್ತೆ, ಇದನ್ನು ಆನ್ ಮಾಡಿ ಮತ್ತು ಲೈಟ್ ಎಫೆಕ್ಟ್ ಇನ್ಕಮಿಂಗ್ ಕಾಲ್ಸ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಯಾವುದು ಆಪ್ಷನ್ಸ್ ಬೇಕೋ ನೀವು ಚಾಯ್ಸ್ ಮಾಡ್ಕೋಬೋದು. ಅಂದರೆ ಸ್ಟ್ಯಾಂಡರ್ಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ. ಸೊ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಆಪ್ಷನ್ಸಲ್ಲಿ ಇಂಟರ್ನಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಆಪ್ಷನ್ಸು. ಆಫ್ಟರ್ ನಾವು ಫೋನು ಲಾಕ್ ಆದಮೇಲೆ ಸೊ ಇಲ್ಲಿದೆ ನೋಡಿ ನಿಮಗೆ ಸ್ಟೈಲಿಶ್. ಇದು ಬೇಕು ಅಂದರೆ ಆನ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ನಾವು ಇದು ಇನ್ ಕೇಸ್ ನಮಗೆ ಇದು ಬೇಕು ಅಂದರೆ ಸೊ ಲಾಕ್ ಮಾಡಿ ಅದು ಆಟೋಮೆಟಿಕ್ ಸೊ ಈ ಥರ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬೇಕಾದರೆ ನಾವು ಥಾಟ್ಸ್ ಬೇಕಾದರೂ ಇಟ್ಕೋಬೋದು. ಲೈಕ್ ಆ ಥಾಟ್ಸ್ ಹೇಗೆ ಬರುತ್ತೆ ಅಂದರೆ ಸೊ ನೋಡಿ ಇದು ನನ್ನ ಫೋನು. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು ಈ ಥಾಟ್ಸ್ ಕೂಡ ಬರುತ್ತೆ. ಸೊ ಅದರಲ್ಲಿ ಆ ಥರ ಇಟ್ಕೋಬೋದು. ಇದೆಲ್ಲ ಇದರಲ್ಲಿರುವಂಥ ಫೀಚರ್ಸು. ಆಲ್ಮೋಸ್ಟ್ ಇದೆಲ್ಲ ಬೇರೆ ಫೋನ್ಸ್ಗಳಲ್ಲಿ ಕೊಟ್ಟಿರಲ್ಲ, ರೇರು. ಇದೆಲ್ಲ ಕಾಸ್ಟ್ಲಿ ಫೋನ್ಸಿಗೆ ಅಷ್ಟೇ ಕೊಡೋದು, ಬಟ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದೊಂದು ವಿಷಯ. ಮತ್ತು ಇನ್ನೊಂದು ಏನಂದರೆ ನಮಗೆ ಮೇಯ್ನಾಗಿ ಡ್ಯೂರಬಿಲಿಟಿ ವೈಸ್ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಫೋನು. ಬೇರೆ ಬ್ರ್ಯಾಂಡಿಗೆ ಯಾವುದಕ್ಕೂ ಹೋಲಿಸಿದ್ರು ಕೂಡ ಇದು ಬೆಸ್ಟು. ಯಾವತ್ತಿಗೂ ಸರ್ವಿಸ್ ಕಂಪ್ಲೇಂಟ್ಸ್ ಬರಲ್ಲ. ಮತ್ತು ಇನ್ ಕೇಸ್ ಪ್ರಾಬ್ಲಮ್ ಬಂದರೂ ಕೂಡ ವಿತಿನ್ ಒಂದು 10 ಮಿನಿಟ್ಸಲ್ಲಿ ನಿಮ್ಗೆ ಎಂಥದೇ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಮಾಡ್ತಾರೆ ವಿವೋದವರು. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮೇಯ್ನ್ ಸರ್ವಿಸಲ್ಲಿ ಕೂಡ. ಸೊ ಇದಕ್ಕೆ ಆರಾಮಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಒಂದು 20,000 ಬಜೆಟಲ್ಲಿ ನೀವು ಇದ್ದೀರಾ ಅಂದರೆ ಬೆಸ್ಟ್ ಆಪ್ಷನ್ನು ನಿಮಗೆ Y200E ತೊಗೊಳ್ಳಿ, ರೀಸೆಂಟ್ ಮಾಡಲು. ಸೊ ಇದು ಪ್ರೀ ಬುಕ್ಕಿಂಗ್ ಕೂಡ ಇವಾಗ ನಡೀತಾ ಇದೆ. ನ್ಯೂ ಇಯರ್ ಸ್ಟೋರಿಗೆ ಹೋಗಿ ನೀವು ಬುಕ್ಕಿಂಗ್ ಕೂಡ ಮಾಡ್ಬೋದು. 1500 ರೂಪೀಸ್ ಅಪ್ ಟು ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಇದಕ್ಕೆ ಸಿಗ್ತಾ ಇದೆ. ಮತ್ತು ನಿಮಗೆ ಫಿಸಿಕಲ್ ಡ್ಯಾಮೇಜ್ದು ವಿಶೀಲ್ಡ್ ಅಂತ ಬರುತ್ತೆ. ಸೊ ಅದು ಬೇಕಾದರೂ ನೀವು ಶೋರೂಮ್ಗಳಲ್ಲಿ ಕೇಳಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ಫೋನು ಡ್ಯಾಮೇಜ್ ಆಯ್ತಂದರೆ ಅದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ವಿವೋ ಕಂಪನಿದು ಇರುತ್ತೆ. ಸೊ ಅವ್ರು ಮಾಡಿಕೊಡ್ತಾರೆ. ಸೊ ಅದು ಕೂಡ ಆಪ್ಷನ್ಸು ನೀವು ಬೈ ಮಾಡ್ಬೋದು. ಅಂದರೆ ಕಂಪನಿದೇ ಡಿಫಾಲ್ಟಾಗಿ ಕೊಟ್ಟಿರಲ್ಲ, ಬಟ್ ಸಪ್ರೇಟಾಗಿ ತೊಗೋಬೋದು. ಬಟ್ ಹೊಸ ಮಾಡೆಲ್ ಲಾಂಚ್ ಆದಾಗ ಅದಕ್ಕೆ ಡಿಸ್ಕೌಂಟ್ ಕೊಡ್ತಾರೆ. ಈಗ 1,500 ಅಮೌಂಟ್ ಇದೆ ಅಂದರೆ ಅದಕ್ಕೆ ನಿಮಗೊಂದು 300-400 ಡಿಸ್ಕೌಂಟ್ ಇರುತ್ತೆ. ಸೊ ಅದನ್ನು ಕೂಡ ಬೈ ಮಾಡ್ಬೋದು. ಯಾಕಂದರೆ ಡಿಸ್ಪ್ಲೇ ಕಾಸ್ಟ್ಲಿ, ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ. ಸೊ ಬಿದ್ದರೆ ಕಷ್ಟ ಅಲ್ವಾ. ಸೊ ಆ ಥರ ಏನಾದರೂ ಮೈಂಡ್ ಇತ್ತಂದ್ರೂ ಕೂಡ ನೀವು ಬೈ ಮಾಡ್ಬೋದು ವಿಶೀಲ್ಡ್. ಸೊ ಅದು ಕೂಡ ವಿವೋ ಕಂಪನಿಯಲ್ಲೇ ಸರ್ವಿಸ್ ಸೆಂಟ್ರಲ್ಲೇ ಸಿಗುತ್ತೆ ರಿಪ್ಲೇಸ್ಮೆಂಟ್. ನೀವು ಯಾವುದೂ ಶೋರೂಮ್ಗೆ ಹೋಗಿ ಇದು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ವಿವೋ ಎಕ್ಸ್ಕ್ಲೂಸಿವ್ ಶೋರೂಮಿಗೆ ಹೋದರೆ ಇದನ್ನು ನೀವು ವಿಶೀಲ್ಡನ್ನು ಕ್ಲೈಮ್ ಮಾಡ್ಕೋಬೋದು. ಮತ್ತು ಅದು ತೀರಾ ತುಂಬ ದಿನ ಕೂಡ ಮಾಡಲ್ಲ, ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಒಟ್ಟಲ್ಲಿ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ನೀವೇನಾದರೂ ಬೈ ಮಾಡಬೇಕು ಅನ್ನೋದಿದ್ದರೆ ಸೊ ಬುಕ್ ಮಾಡಿ ಈ ಪ್ರಾಡಕ್ಟ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಯಾಕಂದರೆ ನಮಗೆ ಬೇಕಿರೋದೇನು ಒಂದು
ನಮಗೆ ಒಂದು ಸ್ಪೀಡ್ ಚಾರ್ಜ್ ಬೇಕು ಅಂತ ಒಬ್ಬರು ಮೈಂಡ್ ಸೆಟ್ ಇದ್ದರೆ, ಸೊ ಇದರಲ್ಲಿ 44 ವ್ಯಾಟಿಂದು ಸ್ಪೀಡ್ ಚಾರ್ಜ್ ಇದೆ. ಬ್ಯಾಟ್ರಿ 5000 ಬೇಕಾ, 5000 mAh ಬ್ಯಾಟ್ರಿ ಇದೆ. ಫ್ರಂಟ್ ಫಿಂಗರ್ ಪ್ರಿಂಟ್ ಬೇಕಾ, ಇದೆ. ಅಮೋಲೆಡ್ ಡಿಸ್ಪ್ಲೇ ಬೇಕಾ, ಇದೆ. ಗೇಮಿಂಗ್ ಮೋಡು ಅದು ಇದೆ. ಸೊ ರ್ಯಾಮು ಎಕ್ಸ್ಟೆಂಡೆಡ್ ಆಪ್ಷನು ಅದು ಇದೆ. ಇಂಟರ್ನಲ್ ಸ್ಟೋರೇಜು ಇದೆ. ಮೆಮೊರಿ ಕಾರ್ಡ್ ಸ್ಲಾಟು ನಿಮಗೆ ಅದು ಕೂಡ ತೋರಿಸ್ತೀನಿ. ಮೆಮೊರಿ ಕಾರ್ಡ್ ಆಪ್ಷನ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ಇದಕ್ಕೆ ಸಿಮ್ಮು ಕೆಳಗಡೆ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ. ನೀವು ಇನ್ ಕೇಸ್ ಮೆಮೊರಿ ಕಾರ್ಡ್ ಏನಾದರೂ ಯೂಸ್ ಮಾಡೋದಿದ್ರೆ ಸೊ ಅದು ಕೂಡ ಆಪ್ಷನ್ಸ್ ಇದೆ. ಮೆಮೊರಿ ಕಾರ್ಡ್ ಕೂಡ ಹಾಕ್ಕೋಬೋದು, ಮತ್ತು ಒಂದು ಸಿಮ್ ಯೂಸ್ ಮಾಡ್ಬೋದು. ಅಥವಾ ನೀವು 2 ಸಿಮ್ ಯೂಸ್ ಮಾಡ್ತಿದ್ದಂದರೆ ವಿತೌಟ್ ಮೆಮೊರಿ 2 ಸಿಮ್ ಕೂಡ ಯೂಸ್ ಮಾಡ್ಬೋದು. ಇಂಟರ್ನಲ್ ಸ್ಟೋರೇಜ್ 128 ಇರೋದ್ರಿಂದ ನಿಮಗೆ ಮೆಮೊರಿ ಕಾರ್ಡ್ ನೀಡ್ ಇರಲ್ಲ ಅನಿಸುತ್ತೆ. ಸೊ 2 ಸಿಮ್ ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ನೀವು ಇಲ್ಲಿ ಲುಕ್ ನೋಡ್ಬೋದು, ಎಷ್ಟು ಅಲ್ಟಿಯಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ದೊಂದು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಎಷ್ಟೇ ಡಿಸ್ಟರ್ಬೆನ್ಸ್ ಇದರಲ್ಲಿ ನಿಂತ್ಕೊಂಡು ಮಾತಾಡಿದ್ರು ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದರಲ್ಲಿ ಇನ್ನೊಂದು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಇಷ್ಟು ದಿನ ತನಕ ಇದರಲ್ಲಿ ಇರಲಿಲ್ಲ. ಸೊ ಆ ಆಪ್ಷನ್ಸು ಇದರಲ್ಲಿ ಇತ್ತೀಚೆಗೆ ಬಿಟ್ಟಿರೋಂಥದ್ದು. ತುಂಬ ಅಲ್ಟಿಮೇಟಾಗಿ ಬರುತ್ತೆ ಸೌಂಡ್ ಕ್ವಾಲಿಟಿ ಮಾತ್ರ, ಮ್ಯೂಸಿಕ್ ಅದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದೊಂದು ಖುಷಿ ವಿಷಯ. ವಿವೋದಲ್ಲಿ ಇತ್ತೀಚೆಗೆ ಇದೊಂದು ಬಿಟ್ಟಿರೋಂಥದ್ದು. ಇವಾಗೆಲ್ಲ ಸ್ಪೀಕರ್ ಸೌಂಡ್ ಬೇಕು, ಡ್ಯುಯಲ್ ಕೇಳಬೇಕು, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಸೊ ಅದೊಂದು ಒಳ್ಳೆಯ ವಿಷಯ, ತುಂಬ ಚೆನ್ನಾಗಿದೆ. ಸೊ ಈ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಫೋನು. ನನಗಂತೂ ತುಂಬ ಇಷ್ಟ ಆಗೋಯಿತು ಈ ಫೋನು. ಯಾಕಂದರೆ ನೀವು ಬೇರೆ ಅದರ್ಸ್ ಬ್ರ್ಯಾಂಡಿಗೆ ಹೋದರೆ ನಿಮಗೆ ಈ ಡಿಸೈನ್ ಆಗ್ಬೋದು, ಈ ಕಲರ್ ಆಗ್ಬೋದು, ಅಥವಾ ಇಷ್ಟು ಡ್ಯೂರಬಿಲಿಟಿ ಆಗ್ಬೋದು, ಇದೆಲ್ಲ ಸಿಗಲ್ಲ. ವೆಯ್ಟ್ ಕೂಡ ತುಂಬ ವೆಯ್ಟ್ ಕಡಿಮೆ ಇದೆ. ಇದು ತುಂಬ ವೆಯ್ಟ್ ಕೂಡ ಇಲ್ಲ, 185 ಗ್ರಾಮ್ ಸಮಥಿಂಗ್ ಬರುತ್ತೆ ಇದು ಅಷ್ಟೇ. ವೆಯ್ಟ್ ಕಡಿಮೆ ಇದೆ. ಸೊ ನಿಮಗೆ ಎಲ್ಲ ಫೀಚರ್ಸು ಸಿಗ್ತಾ ಇದೆ. ಅದರಿಂದ ನೀವು ಇದನ್ನೇ ಪರ್ಚೇಸ್ ಮಾಡ್ಬೋದಲ್ಲ. ಸೊ ಥ್ಯಾಂಕ್ ಯು. ಮತ್ತು ಹೊಸ ಪ್ರಾಡಕ್ಟ್ ಯಾವುದಾದ್ರೂ ಲಾಂಚ್ ಆಯ್ತಂದರೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.